ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಾ? 50 ವರ್ಷ ಆಯ್ತು. 50 ವರ್ಷದಿಂದನೂ. ಆಗ ಇಷ್ಟು ದೊಡ್ಡದು ಇರ್ಲಿಲ್ಲ, ಇವಾಗ ಇಷ್ಟು ದೊಡ್ಡದಾಗಿದೆ. ಮೊದ್ಲು ಬರ್ತಾ ಇದ್ರು ಭಕ್ತಾದಿಗಳು. ಆಗ್ಲೂ ಅನ್ನ ನೈವೇದ್ಯ ಪ್ರಸಾದ ಎಲ್ಲರಿಗೂ ಇತ್ತು. ಬಂದವರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ, ಬೆಳಗ್ಗೆ ಬಂದವರಿಗೆ ತಿಂಡಿ ಎಲ್ಲ ವ್ಯವಸ್ಥೆನೂ ಇದೆ ಇಲ್ಲಿ. ಅಂದ್ರೆ ಈ ದೇವಸ್ಥಾನ ಇಷ್ಟು ದೊಡ್ಡದು ಆಗಕ್ಕಿಂತ ಮುಂಚೆನೂ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಅತ್ತೆ ಮಾವ ಇದ್ದಾರಲ್ಲ, ಅಮ್ಮ ಮತ್ತೆ ಯಾವಾಗ ಮತ್ತೆ 50 ವರ್ಷ ಆಗ್ತಾ ಬಂತು. 50 ವರ್ಷದಿಂದನೂ ಅನ್ನ ಸಂತರ್ಪಣೆ ಇದೆ. ಯಾರೇ ಬಂದ್ರು, ಎಷ್ಟೊತ್ತಿಗೆ ಬಂದ್ರು ಊಟದ ವ್ಯವಸ್ಥೆ ನಾವು ಮಾಡ್ತೀವಿ. ಊಟ ಅಂದ್ರೆ ತುಂಬಾ ತುಂಬಾ ಆಡಂಬರ ಅಂತಲ್ಲ, ದೇವ್ರಿಗೆ ಮಾಡೋ ಏನ್ ನೈವೇದ್ಯ ಇರುತ್ತಲ್ಲ ಅದನ್ನೇ ನಾವು ಪ್ರಸಾದ ಅಂತ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅಂದ್ರೆ ಶೃಂಗೇರಿಯಿಂದ ಈಗ ಪಾದಯಾತ್ರೆಗೆ ಹೋಗೋರು ಬರ್ತಾರೆ, ಶೃಂಗೇರಿಯಿಂದ ಧರ್ಮಸ್ಥಳಕ್ಕೆ ಹೋಗೋರು ತುಂಬಾ ಜನ ಬರ್ತಾರೆ. ಎಷ್ಟು ಜನ ಇರ್ತಾರೆ ಅಂತ ಹೇಳಕ್ಕೆ ಗೊತ್ತಿರೋದಿಲ್ಲ ನಮ್ಗೆ. ಊಟಕ್ಕಿಂತ 12ವರೆಗೆಲ್ಲ ಬರ್ತಾರೆ. ಊಟಕ್ಕೆ ಬಂದಾಗ ಅವ್ರನ್ನ ಅರ್ಧ ಗಂಟೆ ಇರಿ ಅಂತ ಹೇಳಿ ಅವ್ರಿಗೆ ಅಡ್ಗೆ ಮಾಡಿ ಬಡ್ತೀವಿ. ನಮ್ಗದು ಖುಷಿ. ಅದು ಕೆಲಸ ಮಾಡ್ತಿದೀವಿ ಅಂತಲ್ಲ, ದೇವರ ಸೇವೆ ಮಾಡ್ತಿದೀವಿ ಅಂತ ಅಂದ್ಕೊಂಡು ಅಡಿಗೆ ಮಾಡಿ ಬಡಿಸ್ತೀವಿ. ನಮ್ಗೆ ಖುಷಿ. ಬಂದು ಎಲ್ರು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಎಷ್ಟ್ ಜನ ಬಂದ್ರು ಏನು ತೊಂದರೆ ಇಲ್ಲ. ಎಷ್ಟ್ ಜನ ಬಂದ್ರು ಅಡಿಗೆ ಮಾಡಿ ಬಡಿಸ್ತೀವಿ. ರಾತ್ರಿ ಊಟಕ್ಕೂ ಇರ್ತಾರೆ. ಇಲ್ಲೇ ಇದ್ದು ಬೆಳಿಗ್ಗೆ ಹೋಗೋದು ಆ ತರದ್ದು ಇರಲಿ. ಎಲ್ರು ಬನ್ನಿ, ಪ್ರಸಾದ ಸ್ವೀಕಾರ ಮಾಡಿ. ದೇವ್ರು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಬೋದು ಅನ್ನೋದು ನಮ್ಮ ಆಶಯ. ಬನ್ನಿ, ಎಲ್ರು ಪ್ರಸಾದ ಸ್ವೀಕಾರ ಮಾಡಿ, ನಿಮ್ ಜೀವನದಲ್ಲಿ ಬದಲಾವಣೆ ಕಂಡು